ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ಮಾಡ್ತಿರೋ ರೆಸಿಪಿ ಏನಂದರೆ ಹಸಿ ಮಜ್ಜಿಗೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಳೇ ಕಾಲದ ಅಡುಗೆ ಇದು. ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಪದಾರ್ಥಗಳು ಏನೇನು ಬೇಕು ಅಂತ: ಕಡಲೆ ಬೀಜ 100ರಿಂದ 150 ಗ್ರಾಮ್ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ. ಮತ್ತೆ ಇವಾಗ ತೋರಿಸೋದು ನಾನು ಸೌತೆಕಾಯಿ, ಒಂದು ಅರ್ಧ ಸೌತೆಕಾಯಿ ಚೆನ್ನಾಗಿ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಮೊಸರು 1 ಅರ್ಧ ಲೀಟ್ರು, ಮತ್ತೆ ಹಸಿಮೆಣಸಿನ್ಕಾಯಿ 1 4 ತಗೊಂಡಿದ್ದೀನಿ ನಾನು. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ತಗೊಳ್ಳಿ. ಮತ್ತೆ ಒಗ್ಗರಣೆಗೆ ಸಾಸಿವೆ, ಅರಿಶಿನ ಒಗ್ಗರಣೆಗೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇಂಗು ಸ್ವಲ್ಪ ತಗೋಬೇಕು. ಒಂದು ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು. ಇವಾಗ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಇಂಗು, ಜೀರಿಗೆ, ಧನಿಯಾ ಪುಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು, ಸ್ವಲ್ಪ ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಮೊಸರು ಹಾಕ್ಕೊಂಡ್ರೆ ನೈಸ್ ಪೇಸ್ಟ್ ಆಗಲ್ಲ. ಸ್ವಲ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಉಳಿದಿರುತ್ತಲ್ಲ ಆ ಮೊಸರು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿ. ಇನ್ನೊಂದು ಸಲ ಗ್ರೈಂಡ್ ಮಾಡಿದ್ರೆ ನೈಸ್ ಪೇಸ್ಟ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮೊದಲೇ ನಾವು ತುಂಬ ಮೊಸರು ಹಾಕ್ಬಿಟ್ರೆ ಹಾಗಾಗಿ ಕಡಲೆ ಬೀಜ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತೊಮ್ಮೆ ಸ್ವಲ್ಪ ಹಾಕಿ. ಇವಾಗ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಇದು ನಾನು ಅಂತಂದರೆ, ಇವಾಗ ಗ್ಯಾಸ್ಗೆಲ್ಲ ತುಂಬ ತೊಂದರೆ ಇರೋದ್ರಿಂದ ಇದು ಕಡಲೆ ಬೀಜ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಏರ್ಟೈಟ್ ಡಬ್ಬಿನಲ್ಲಿ ಅದು ಮಾಡಿಕೊಂಡ್ರೆ ತುಂಬ ಈಸಿ. ಇವಾಗ ನೋಡಿ, ನಾನು ಮಾಡಿರೋದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗಬೇಕು, ಪೇಸ್ಟ್ ಥರ ಆಗಬೇಕಿದು. ಪೇಸ್ಟ್ ಥರ ಆಗಿ ಅದು ನೈಸಾಗಿ, ನಿಮ್ಗೆ ಬೇಕಿದ್ರೆ ಡೌಟ್ ಇದ್ದರೆ ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿ, ಗೊತ್ತಾಗುತ್ತೆ. ಕಡಲೆ ಬೀಜ ಯಾವಾಗಲೂ ನುಣ್ಣಗಾಗ್ಬಿಡುತ್ತೆ, ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಇದಾಗುತ್ತೆ ನೈಸಾಗಿ. ಅದು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು, ನಾವು ಮೊಸರು ಯಾವುದ್ರಲ್ಲಿ ಇಟ್ಕೊಂಡಿದ್ದು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಪಾತ್ರೆಗೆ ಹಾಕ್ಕೊಂಡು ಅದೇನಾದರೂ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಮೊಸರು, ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ, ಹುಳಿ ಇರಬೇಕು. ಗಟ್ಟಿಯಾಗಿದೆ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಮತ್ತೊಮ್ಮೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಆ ಜಾರ್ಗೆ ಇನ್ನೊಂಚೂರು ಮೊಸರು ಬೇಕಿದ್ರೆ ಹಾಕ್ಕೊಂಡು ಅದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ಈ ಥರ ಇದೆ. ಇವಾಗ ಒಗ್ಗರಣೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಸಿಡಿದ ಮೇಲೆ ಆಫ್ ಮಾಡಿಬಿಟ್ಟು ಅರಿಶಿನ ಹಾಕ್ಬಿಟ್ಟು ಹಾಕಬೇಕು. ಮತ್ತು ಇದು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಅರ್ಧ ಬಟ್ಲು ಹಾಕ್ಕೊಳ್ಳಿ ಸಾಕು. ಅದೆಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ, ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅದು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣ ಪೀಸು. ಅದನ್ನು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ, ಯಾಕೆಂದರೆ ಹಸಿ ಮಜ್ಜಿಗೆ ಅಲ್ವಾ, ಬಿಸಿ ಹಾಕ್ಕೊಡ್ದು. ಅದಕ್ಕೆ ಹಸಿ ಮಜ್ಜಿಗೆಗೆ ಒಂದು ಸ್ವಲ್ಪ ಸಾಸಿವೆ, ಇದು ಅರಿಶಿನ ಒಗ್ಗರಣೆ ಹಾಕಿರೋದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ಮತ್ತು ನಮ್ಮಮ್ಮ ಮಾಡೋರು ಇದನ್ನು ಬಿಸಿಬೇಳೆ ಭಾತ್ಗೂ ಚೆನ್ನಾಗಿರುತ್ತೆ ಅಂತ ತುಂಬ ಮಾಡೋರು. ನಮ್ಮದೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ನೀವು ನೋಡಿ, ಸ್ವಲ್ಪ ಗಟ್ಟಿ ಆದರೆ ನೀರು ಹಾಕ್ಕೊಳ್ಳಿ. ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೋಡ್ತಾ ಇರಿ. ನನ್ನ ಅಮ್ಮ ಮಾಡ್ತಾಯಿರೋ ಹಳೆ ಅಡುಗೆಗಳೆಲ್ಲ ನಿಮ್ಗೆ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.